ಎಸಿ ಜಾಸ್ತಿ ಆಗ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಬಾವ. ಹೌದೌದು, ಆ ದರಿದ್ರ ವಾತಾವರಣದಲ್ಲಿ ಇದ್ದು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಸ್ವಲ್ಪ ಕಷ್ಟನೇ. ಯಾಕಲೇ? ಹಾಯ್ ಬೋಂಡಾ ಚಿಂಟು, ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮನ್ನು ದುಬೈ ಕರ್ಕೊಂಡು ಹೋಗ್ತೀನಿ. ಬೇಟಲ್ಲ ಮಾವಯ್ಯ. ದೊಡ್ಡ ಫ್ಲೈಟ್ ಥ್ಯಾಂಕ್ ಯು ಅಕ್ಕ. ಅದಕ್ಕೆ ನನ್ಗೆ ನಿನ್ಗೆ ಏನ್ ಕೊಡೋದು? ಅಡಿಗೆ ಮನೆಗೆ ಹೋಗಿ ಕುಡಿ. ಅವನು ಆದ್ರೆ ದುಬೈಯಿಂದ ಬಂದಿದ್ದಾನೆ. ಅಯ್ಯೋ, ಯಾಕಿನ್ನು ಹೇಗೆ ಕೂತಿದ್ದೀರಾ? ಟೈಮ್ ಆಗೋಗಿದೆ, ಬೇಗ ಟಿಫನ್ ತಿಂದು ರೆಡಿ ಆಗಿ. ಅದಕ್ಕೇನ್ ಬಿಡೆ, ಎಲ್ಲ ಒಟ್ಟಿಗೆ ಸೇರ್ಸ್ ತಿಂದ್ರಾಯ್ತು ಅಲ್ವೇ? ಮತ್ತೆ ದುಬೈನಲ್ಲಿ ಎಲ್ಲಾರ ಜೊತೆಲಿ ಕೂತ್ಕೊಂಡು ತಿಂದ ಅಭ್ಯಾಸ ಅನ್ಕೊಂತೀನಿ. ಹೌದು, ಮತ್ತೆ ಸುತ್ತ MD ಪೇಗಳ ಮಧ್ಯೆ ನನ್ ತಮ್ಮ ದುಬೈನಲ್ಲಿ ರಾಜನಂಗ್ ಬದುಕ್ತಾ ಇದ್ದಾನೆ. ರಾಜನಂಗ್ ಬದುಕ್ತಿದ್ನ, ರಾಜ ಟ್ರಾವೆಲ್ಸ್ ನಲ್ಲಿ ಬದುಕ್ತಿದ್ನ. ರಾಜ್ ಟ್ರಾವೆಲ್ಸಾ? ಅಂದ್ರೆ ರಾಜನ್ ಲೆವೆಲ್ಲು ಅಂತ. ಹೌದು, ದುಬೈನಲ್ಲಿ ರಾಜ್ ಟ್ರಾವೆಲರ್ಸ್ ಇದೆಯೋ? ದುಬೈಯಲ್ಲಿ ಎಲ್ಲಿದೆ ಅಜ್ಜಿ? ಮುಂಬೈಯಲ್ಲಿದೆ. ಮುಂಬೈ ಅದು ಒಂದು ಕಾಲದಲ್ಲಿ ಬಾಂಬೆ, ಈಗ ಮುಂಬೈ. ನಡಿಯ, ನೀ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕಾಫಿ ಕುಡ್ಕೊಂಡ್ಬಿಡ್ತೀನಿ. ಏನು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನೀನ್ ಮಾಡ್ತಾರ ಆಕ್ಟಿಂಗ್ ಮುಂದೆ ನಮ್ದು ಏನು ಇಲ್ಲ. ಚೆನ್ನಾಗಿದ್ಯಾ? ಇನ್ನೊಂದ್ ಬೇಕಾ? ಬೇಡ. ಈಗ ನೀನೇನ್ ಮಾಡ್ಬೇಕು? ನೀನ್ ಹೇಳ್ಬೇಕು. ನಾನ್ ಹೇಳ್ದಂಗ್ ಮಾಡ್ತೀಯ ತಾನೆ? ಮಾಡ್ತೀನಿ ಮಾಡ್ತೀನಿ. ಬಂದೆ. ಹಲೋ ಹಲೋ ಹಲೋ, ದುಬೈ ಶೇಖು ಅರ್ಜೆಂಟ್ ದುಬೈಗೆ ಬಾ ಅಂತಾನೆ. ಆಗಲ್ಲ ಅಂತೇಳು, ಕೋರ್ಸ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಹಲೋ ಹಲೋ, ಅಲ್ಲಿ ಬಾಬು ಅಲಿಯಾಸ್ ದುಬೈ ಬಾಬು ಇದೆ. ನೀವ್ಯಾರು ಮಾತಾಡ್ತಿರೋದು? ನಮ್ದು ಇಲ್ಲಿ ದುಬೈ ಸೆಟ್ ಆರಬಸೆ. ಅರೆ, ಅದು ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೆ. ನಮ್ದು ದುಬೈ ಸೆಟ್ ಅಬ್ಬಾ ಅಂತಿದೆ. ಅದು ಇಲ್ಲಿ ಬರ್ದೆ ಬಾವಿಯೆಲ್ಲ ಡ್ರೈ ಆಗಿ ವ್ಯಾಪಾರದಲ್ಲಿ ಲಾಸ್ ಆಗ್ಬಿಟ್ಟು ದುಬೈ ಸೆಕ್ಸ್ ಲಾಸ್ ಆಗ್ಬಿಟ್ಟಿದೆ. ಹೌದಾ? ಅರೆ, ನಿಮ್ದು ಬಾಬುಗೆ ಬೇಗ ದುಬೈಗೆ ಕಳಿಸಿ. ಅರೆ ಅಮಿಜಾನ್, ಆಗಲ್ಲ ಅಂದ್ರೆ ನಮ್ದು ಪೂರಾ ಬಿಸ್ನೆಸ್ ಮಿಠ್ಠಿ ಮೇ ಮಿಲ್ ಜಾಯೇಗಾ, ಮಿಠ್ಠಿ ಮೇ. ಯಾರದ? ಏಕ್ ಮಿನಿಟ್. ದುಬೈ ಸೈಡ್ ನನ್ ತಮ್ಮನ ಅರ್ಜೆಂಟ್ ಆಗಿ ಕಳ್ಸ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದಾರೆ. ಮಾತಾಡ್ಕೊಳ್ಳಿ. ಹಲೋ, ಅರೆ ಕೋನ್ ಹೇ ರೇ ತು? ಮನೆ ಯಜಮಾನಿ ಬೋಲ್ತಾ ಹೈ. ನಿಮ್ದು ಬಾಬಾಗೆ ದುಬೈಗೆ ಕಳ್ಸಿ. ಕಳಿಸ್ತಾ ಇದ್ರೆ ಅರೆ ನಮಗೆ ಲಾಸ್ ಆಗ್ತಾರೆ. ಎಷ್ಟ? ಲಕ್ಷ. ಅಲ್ಲಿ ಲಕ್ಷ ರೂಪಾಯಿ ಇಲ್ವಲ್ಲ? ನಿಮಗೆ ಸಮಜ್ ಮೇ ಆಗ್ಲಿ ಅಂತ ಹಾಗೆ ಹೇಳಿದೆ ಜಿ. ಯಾರಜ್ಜಿ ಅದು? ರೀ, ದುಬೈ ಸೈಡ್ ನನ್ ತಮ್ಮನ ಅರ್ಜೆಂಟ್ ಆಗಿ ಕಳ್ಸ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ರೀ. ತಗೊಳ್ಳಿ, ನೀವು ಮಾತಾಡಿ, ತಗೊಳ್ಳಿ. ಹಲೋ, ದುಬೈ ಸೆಟ್ ನಿಮಗೆ ನಮಸ್ತೆ ಹೇಳ್ತೈತೆ ಭಯ್ಯ. ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ? ಫೋನ್ ನಲ್ಲಿ ಕೇಳ್ತೈತೆ. ನಿಮ್ದು ಮನೆಯಲ್ಲಿ ತಿನ್ಮೂರ್ತಿ ಅಂತ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇದಾರೆ ಅಂತ ನಮಗೂ ಗೊತ್ತಿದೆ. ಅದು ಇಲ್ಲಿಗೆ ಬಂದ್ರೆ ಬಾಬುಗಿನ ಹೈಟ್ ಬೆಳಿತೈತೆ. ಅದಕ್ಕೆ ರೂಮಲ್ಲಿ AC ಪ್ರೊವೈಡ್ ಮಾಡಿ, ಟೈಮ್ಗೆ ಕಾಫಿ ಕೊಡಿ. ಅದು ಫ್ಯೂಚರ್ ನಲ್ಲಿ ಬಿಗ್ ಪರ್ಸನಾಲಿಟಿ ಆಗಿ ಬೆಳಿತೈತೆ. ಜಾಸ್ತಿ ಬಿಸಿಲಲ್ಲಿ ಕಳಿಸ್ಬೇಡಿ, ಗ್ಲಾಮರ್ ಕೆಟ್ಟೋಗುತ್ತೆ. ಗಂಟಾಗೆ ಫ್ರೂಟ್ ಜ್ಯೂಸ್ ಕೊಡಿ. ಅರ್ಧ ಗಂಟೆಗೆ 2 ಬರೆ ಹಾಕಿದ್ರೆ ಕೊಂಡ್ರೆವಾ ಸುಮಾರು ಬಾಕ್ರೆ. ಅಲ್ವೋ? ಸುಳ್ಳು ಹೇಳಿ ಎಲ್ರಿಗೂ ಮೋಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಲ್ಲ ಬಾಬಾ, ಅದು ಸುಮ್ನಾರ. ಈ ಒಂದು ಬಹಳ ವರ್ಸ್ಟ್ ಫ್ಲಾಶ್ ಬ್ಯಾಕ್ ಅಣ್ಣ. ಅದನ್ನ ತುಂಬಾ ಕೆಟ್ಟದಾಗಿ ಬರೀ ನರೇಟ್ ಮಾಡ್ತಾನೆ, ಕೇಳಕ್ ಚೆನ್ನಾಗಿರಲ್ಲ. ನಾನು 3 ಲೈನಲ್ಲಿ ಹೇಳ್ಬಿಡ್ತೀನಿ. ಇವನು ದುಬೈಗೆ ಹೋಗ್ತೀನಿ ಅಂತ ಬಾಂಬೆಗೆ ಹೋದ, ಅಲ್ಲಿ ಯಾರೋ ಮೋಸ ಮಾಡಿದ್ರು, ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಣ. ಎಲ್ಲ ಹೇಳ್ಬಿಟ್ಟಿದ್ರಣ್ಣ. ಅಂದ್ರೆ ಆಯಿಲ್ ಬಾವಿಗಳು PA ಅದೆಲ್ಲ ಬರೀ ಸುಳ್ಳ? ಅಲ್ಲ ಅಕ್ಕ, ಅದು ನಿನ್ ಮುಖ ತೋರ್ಸ್ಬೇಡ ನೀನು. ಅಕ್ಕ, ನಡೆದಿದ್ದು ಹೇಳಿದ್ರೆ ಬೇಜಾರಾಗತ್ ನಿಂಗೆ ಅಂತ. ನಡೀದೇ ಇದ್ದದ್ದನ್ನು ಹೇಳಿದಲ್ವೇನೋ? ಓಕೆ, ಇಲ್ಲೇನಾದ್ರೂ ಒಂದ್ ಕೆಲಸ ಹುಡ್ಕೋತಾನ ಬಿಡಿ. ಥ್ಯಾಂಕ್ ಯು ಬಾಬಾ. ಅಲ್ಲಿವರೆಗೂ ಅವನು ಇಲ್ಲೇನ್ ಮಾಡ್ತಾನೋ? ನೀವ್ ಹೇಳಿದ್ದನ್ನೂ ಮಾಡ್ತಾನೆ. ಹೌದೇನೋ? ಮಾಡ್ತೀನಿ ಅಜ್ಜಿ. ಇವತ್ತಿನಿಂದ AC ರೂಮ್ ಕಟ್, ಬೆಡ್ ಕಾಫಿ ಕಟ್. ಕುಲ್ಪಟ್ರೆ, ಇವತ್ತಿಂದ ಒಂದು ಊಟ ಕಟ್. ಆಕ್ಟಿಂಗ್ ಮಾಡೋದು ಕರೆಕ್ಟ್ ಕಲ್ತ್ಕೋ, ಇಲ್ಲಾಂದ್ರೆ ಎಲ್ಲ ಇದೇ ತರ ಆಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ನೋಡಿ, ಮೊನ್ನೆ ನೀವು ಬಂದ್ಬಿಟ್ಟು ಮಂಗನಾಡ ತೋರ್ಸ್ಕೊಂಡು ಹೋದ್ರಿ. ಆ ಹುಡುಗಿ ನೀವು ಯಾರಂತ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಬಂದ್ರಿ? ಇದು ಸಖತ್ ತಪ್ಪು ಮಗ. ನಾವು ಬಂದಿ ನಿಮ್ಮನ್ನ ನೋಡಕ್ ಸರ್. ನನ್ನನ್ನು ನೋಡ ಹಾಗೆ ಜೊತೆ ಅವ್ಳು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ.
ನೀವಿಬ್ರು ಒಳಗಡೆ ಹೋಗಕ್ ಸಾಧ್ಯವಿಲ್ಲ. ಹೋಗ್ಲಿ ನಾನೊಬ್ನೇ ಹೋಗ್ತೀನಿ ಬಿಡಿ ಸರ್. ಹೋಗ್ಲಿ ಆಗಲ್ಲ ಅಂದ್ಮೇಲೆ ಆಗಲ್ಲ ರೀ. ಹೋಗಿ ಹುಡುಗಿನ ಹೊರಕರ್ರಿ ಸರ್. ರೀ ಆಗಲ್ಲ ಅಂದ್ಮೇಲೆ ಯಾರು ಮತ್ತೆ ಸರ್ ಹೋಗ್ಲಿ ಈ 10 ರೂಪಾಯಿ ಲಂಚ ತಗೊಂಡ್ ಬಿಡಿ ಏನ್ರಿ ಸರ್. ನೀವು ಏನ್ ಅನ್ಕೊಂಡಿದ್ದೀರಾ? ನಾನು ಲಂಚ ತಗೋತೀನಿ ಅಂತ ಸರ್ ನಾನು ಲಂಚ ತಗೊಳ್ಳೋ ಮನುಷ್ಯನೇ ಅಲ್ಲ. ಹೋಗ್ಲಿ ಬಿಡಿ ಸರ್. ಹೋಗ್ಲಿ ವಾಪಸ್ ತಗೊಂತೀನಿ ಸರ್. ಚಿಕ್ಕ ಯಾರಾದ್ರೂ ಲಂಚ ತಗೋತಾರ? ತಗೊಳ್ಳಲ್ಲ ಅಂತ ನಾನು ವಾಪಸ್ ತಗೊಂತಾರೆ ಸರ್. ನೋಡಿ ಸರ್ ಬಂದ್ರು ಸರ್. ಇವ್ರು ನನಗ್ ಗೊತ್ತು. ಗೊತ್ತಾ? ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲಾಂದ್ರೆ ಈ ಡಬ್ಬ ನನ್ನ ಮಕ್ಕಳಿಗೆಲ್ಲ ಆನ್ಸರ್ ಮಾಡಿ ಕೂತ್ಕೋ. ಯಾರು ಈ ಡಬ್ಬ? ಇಲ್ಲ ಇವ್ನು ಹೇಳಿ ಇವನಿಗೆ ನೀವು ಸಖತ್ ಜೋಕ್ ಮಗ. ಅದ್ ಸರಿ, ನೀವ್ ರೈಲ್ವೆ ಸ್ಟೇಷನ್ ಯಾಕೆ ಬರ್ಲಿಲ್ಲ? ಅಲ್ಲ ಅದು ಅದೇನಾಯ್ತು? ಟ್ಯಾಕ್ಸಿಗೆ ದುಡ್ಡಿರ್ಲಿಲ್ಲ ಅದಕ್ಕೆ ಬಾ. ಅಲ್ಲ ಸರಿ, ನಾವ್ ರೆಸ್ಟೋರೆಂಟ್ ಹೋಗಿ ಮಾತಾಡೋಣ. ಅಲ್ಲ ಟೀ ಕೊಡ್ಸಕ್ ದುಡ್ಡಿದ್ಯೇನೋಲೆ? ಟೀ ಕೊಡ್ಸಕ್ ಬಾಬು ಅವರೇ, ನಮ್ ಮಾವಯ್ಯನ್ ಬಗ್ಗೆ ನಿಮಗ್ ಸರಿಯಾಗಿ ಗೊತ್ತಿಲ್ಲ. ತುಂಬಾ ತುಂಬಾ ಕೆಟ್ಟವನು. ಅವನ್ ಜೊತೆ ಮದ್ವೆ ಮಾಡ್ಕೊಳಕ್ ಒಪ್ಲಿಲ್ಲ ಅಂತ ನಮ್ಮ ಅಪ್ಪನ ಮೆಟ್ಲ ಮೇಲಿಂದ ತಳ್ಬಿಟ್ಟ. ನನ್ನಿಂದ ನೀವ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು ನನಗಿಷ್ಟ ಇಲ್ಲ. ನೋಡಿ ಇಂತ ಒಳ್ಳೆ ಟೈಮಲ್ಲಿ ಆ ಡಬ್ಬ ನನ್ನ ಮಗನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಮ್ಮ ಅಪ್ಲಿಕೇಶನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಪ್ಲೀಸ್. ಅಪ್ಪ ಅಪ್ಪ ಡ್ಯಾಡಿ, ಅಪ್ಪ ಅಪ್ಪ. ಅಪ್ಪ ನೀವೆಲ್ಲಿಂದ ಬರ್ತಿದ್ದೀರಾ? ಹಾಸ್ಪಿಟಲ್ ಇಂದ. ಹಾಸ್ಪಿಟಲಾ? ಅದೇ ಆ ಕಾಳಪ್ಪ ಕಂತ್ರಿ ನನ್ ಮಗ ನಿಮ್ಮ ಅಪ್ಪನ ಮಾಡಿ ಮೆಟ್ಲಿತ್ತಲ್ಲಿ ಈಗ ಆಯ್ತು ಅಂತ ಹೇಳಿದ್ರಲ್ಲ. ನಿನ್ನೆ ಪೇಪರ್ ಓದ್ದೆ. ಡಾಕ್ಟರ್ ರಾಜಗೋಪಾಲ್ ಅಂತ US ಇಂದ ಬಂದಿರೋ ದೊಡ್ಡ ಆರ್ಥೋಪೆಡಿಕ್. ಅವ್ರು ನಿಮ್ ಫಾದರ್ ಚೆಕ್ ಮಾಡಿ ಏನ್ ಹೇಳಿದ್ರು ಗೊತ್ತಾ? ಅವ್ರು ಕೊಟ್ಟು ಮೆಡಿಸಿನ್ ಟೈಮ್ ಟು ಟೈಮ್ ತಗೊಂಡು ಅವ್ರು ಹೇಳಿದ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ನಿಮ್ಮ ಅಪ್ಪ 6 ತಿಂಗಳಲ್ಲಿ ಬರೀ ವಾಕಿಂಗ್ ಅಲ್ಲ ರನ್ನಿಂಗ್ ರೇಸ್ ಅಲ್ಲಿ ಓಡಬಹುದು ಅಂದ್ರು. ಏನ್ ಸರ್? ಈ ವಿಷಯ ಮೊದ್ಲೇ ನಂಗೆ ಹೇಳ್ಬೋದಿತ್ತಲ್ಲ. ಇವರು ಹೇಳ್ಬಾರ್ದು ಅಂದ್ರಮ್ಮ. ಇವರು ನಿನ್ನ ಹತ್ರ ಯಾವ್ದೋ ಅಪ್ಲಿಕೇಶನ್ ಹಾಕಿದಾರಂತಲ್ಲ. ಅಪ್ಲಿಕೇಶನ್? ಅದೇ ರೀ ಆ ಪೋಸ್ಟ್. ಆಮೇಲೆ ಇದೆಲ್ಲ ನೋಡಿದ್ರೆ ಆ ಜಾಬ್ಗೋಸ್ಕರ ಕಾಕ ಹಿಡಿತೀನಿ ಅನ್ಕೊಂಬಾರ್ದಲ್ವಾ? ಅದಕ್ಕೆ ಹೇಳಿಲ್ಲ. ಅದೇನು ಮಾಮೂಲಿ ಪೋಸ್ಟಾ? ನಿಮ್ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಕೊಡೋ ಪೋಸ್ಟ್ ಅಲ್ವಾ? ಅಂತ ಒಳ್ಳೆ ಪೋಸ್ಟ್ ನಿನ್ನಂತ ಒಳ್ಳೆ ಮನುಷ್ಯನ್ಗಲ್ದೆ ಬೇರೆ ಯಾರಕ್ ಕೊಡ್ತಾಳ ನನ್ ಮಗಳು? ನನ್ನ ಯಾಕೆ ಇಲ್ಲಿ ಕರೆದ್ಲು? ಹಲೋ, ತಗೊಳ್ಳಿ. ನೀವು ತಗೊಳ್ಳಿ. ನಿಮ್ ಕೆನ್ನೆ ಮೇಲೇನೂ ಇದೆ? ಇಲ್ಲ ಇಲ್ಲ. ಬೆಳಿಗ್ಗೆ ಉರಿತಾ ಇತ್ತು. ಸೊಳ್ಳೆ ಕಚ್ಚಿರ್ಬೇಕು. ಸೊಳ್ಳೆ. ಸ್ವಲ್ಪ ಬನ್ನಿ. ಆ. ಇನ್ನು ಸ್ವಲ್ಪ ಆ? ಹತ್ರ ಬನ್ನಿ. ಆ.